ಸಾಲದ ಬಾಧೆಯಿಂದ ಮುಕ್ತಿ ಬೇಕೆ? ಈ ಅಮಾವಾಸ್ಯೆಯಂದು ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ಕಟ್ಟಿ ನೋಡಿ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳ ಮೇ 16ನೇ ತಾರೀಕಿನ ಶನಿವಾರದಂದು ಶನಿ ಜಯಂತಿ ಮತ್ತು ಶನಿ ಅಮಾವಾಸ್ಯೆ ಏರ್ಪಡಲಿವೆ. ಇದು ಅತ್ಯಂತ ವಿಶೇಷವಾದ ದಿನವೆಂದು ನಮ್ಮ ಪಂಡಿತರು ಸೂಚಿಸುತ್ತಿದ್ದಾರೆ. ಏಕೆಂದರೆ ಶನಿವಾರ ಬರುವ ಅಮಾವಾಸ್ಯೆಗೆ ಬಹಳ ಶಕ್ತಿ ಇರುತ್ತದೆ. ಹಾಗೆಯೇ ಇದೇ ದಿನದಂದು ಶನಿ ಜಯಂತಿ ಬರುವುದು ಮತ್ತಷ್ಟು ವಿಶೇಷ. ಆದ್ದರಿಂದ ಈ ಅದ್ಭುತವಾದ ದಿನವನ್ನು ಅಪ್ಪಿತಪ್ಪಿಯೂ ಕೈಬಿಡಬೇಡಿ. ಈ ಶನಿ ಜಯಂತಿಯಂದು ಶನಿ ದೇವರನ್ನು ಹೇಗೆ ಪೂಜಿಸಬೇಕು ಮತ್ತು ಅಮಾವಾಸ್ಯೆಯ ದಿನ ಪಾಲಿಸಬೇಕಾದ ನಿಯಮಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಮೇ 16ರಂದು ಶನಿ ಜಯಂತಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಶನಿ ದೇವರನ್ನು ಪೂಜಿಸಬೇಕು. ಶನಿ ದೇವರ ಹೆಸರು ಕೇಳಿದ ಕೂಡಲೇ ಅನೇಕರು ಭಯಪಡುತ್ತಾರೆ. ಆದರೆ ನಮ್ಮ ಜಾತಕದಲ್ಲಿ ಶನಿಯ ಅನುಗ್ರಹವಿದ್ದರೆ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಆದ್ದರಿಂದ ಈ ಒಂದು ದಿನ ಶನಿ ದೇವರನ್ನು ಪೂಜಿಸಿದರೆ ಸಾಕು. ಜನ್ಮ ಜನ್ಮಗಳ ಪಾಪಗಳೆಲ್ಲ ತೊಲಗಿ ನೀವು ಅನುಭವಿಸುತ್ತಿರುವ ಕಷ್ಟಗಳೆಲ್ಲ ತಕ್ಷಣವೇ ದೂರವಾಗುತ್ತವೆ. ಅಖಂಡ ರಾಜಯೋಗ ಮತ್ತು ಅಷ್ಟೈಶ್ವರ್ಯಗಳು ಒದಗಿ ಬರುತ್ತವೆ. ಆದ್ದರಿಂದ ಈ ಶನಿ ಜಯಂತಿಯಂದು ಪ್ರತಿಯೊಬ್ಬರೂ ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಂಡು ನಿಮ್ಮ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ನವಗ್ರಹಗಳಲ್ಲಿರುವ ಶನಿ ದೇವರನ್ನು ಪೂಜಿಸಿ. ಈ ಶನಿ ಜಯಂತಿಯ ದಿನ ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಲೆಸ್ನಾನ ಮಾಡಿ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ಅದೃಷ್ಟ ಮತ್ತು ಐಶ್ವರ್ಯ ಲಭಿಸುತ್ತದೆ. ಹಾಗೆಯೇ ಈ ದಿನ ತಪ್ಪದೇ ನಿಮ್ಮ ಹತ್ತಿರದ ನವಗ್ರಹ ದೇವಾಲಯಕ್ಕೆ ಹೋಗಿ ನವಗ್ರಹಗಳಲ್ಲಿರುವ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿ. ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದರೆ 7 ಶನಿಯ ದೋಷಗಳೆಲ್ಲ ತಕ್ಷಣವೇ ನಿವಾರಣೆಯಾಗುತ್ತವೆ. ಹಾಗೆಯೇ ತೆಂಗಿನಕಾಯಿ ನೀರಿನಿಂದ ಶನಿದೇವರಿಗೆ ಅಭಿಷೇಕ ಮಾಡಿದರೆ ಸಾಲದ ಬಾಧೆ ಮತ್ತು ಹಣದ ಸಮಸ್ಯೆಗಳೆಲ್ಲ ತೀರಿ ಆರ್ಥಿಕವಾಗಿ ಉತ್ತಮವಾಗಿ ಸ್ಥಿರಗೊಳ್ಳುತ್ತೀರಿ. ಆರೋಗ್ಯ ಸಮಸ್ಯೆಗಳಿಂದ ಬಳಲುವವರು ಸಾಸಿವೆ ಎಣ್ಣೆಯಿಂದ ಶನಿದೇವರಿಗೆ ಅಭಿಷೇಕ ಮಾಡಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ನೀಲಿ ಬಣ್ಣದ ಹೂವುಗಳೆಂದರೆ ಶನಿದೇವರಿಗೆ ಬಹಳ ಪ್ರಿಯ. ಆದ್ದರಿಂದ ಶನಿದೇವರ ಬಳಿ ನೀಲಿ ಹೂವುಗಳನ್ನು ಇಟ್ಟು ನಮಸ್ಕರಿಸಿದರೆ ಎಂತಹುದೇ ದೋಷವಿದ್ದರೂ ತಕ್ಷಣವೇ ದೂರವಾಗಿ ಅಷ್ಟೈಶ್ವರ್ಯಗಳು ಸುಲಭವಾಗಿ ಒಲಿಯುತ್ತವೆ. ಹಾಗೆಯೇ ಶನಿದೇವರಿಗೆ ಪ್ರಿಯವಾದವುಗಳಲ್ಲಿ ಶಮಿ ವೃಕ್ಷ ಕೂಡ ಒಂದು. ಆದ್ದರಿಂದ ಶನಿದೇವರ ಪಾದಗಳ ಬಳಿ ಕೆಲವು ಶಮಿ ಎಲೆಗಳನ್ನು ಇಟ್ಟು ನಮಸ್ಕರಿಸಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. ಶನಿಗೆ ನಮಸ್ಕರಿಸುವಾಗ ದೇವರ ಕಣ್ಣುಗಳನ್ನು ನೋಡದೆ ಕೇವಲ ಪಾದಗಳ ಕಡೆಗೆ ನೋಡುತ್ತಾ ನಮಸ್ಕರಿಸಬೇಕು. ಈ ಶನಿ ಜಯಂತಿಯಂದು ಇವೆಲ್ಲವನ್ನು ಮಾಡಲು ಸಾಧ್ಯವಾಗದವರು ನವಗ್ರಹಗಳ ಸುತ್ತ 25 ಪ್ರದಕ್ಷಿಣೆ ಹಾಕುತ್ತಾ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಶನಿದೇವರಿಗೆ ನಮಸ್ಕರಿಸಿ. ಇದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ಶನಿ ಜಯಂತಿಯ ದಿನ ಅಮಾವಾಸ್ಯೆ ಕೂಡ ಬಂದಿದೆ. ಆದ್ದರಿಂದ ಈ ಅಮಾವಾಸ್ಯೆಗೆ ಹೆಚ್ಚಿನ ಶಕ್ತಿ ಇರುತ್ತದೆ. ಈ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರೂ ಉಪ್ಪು ಮತ್ತು ಒಣಮೆಣಸಿನಕಾಯಿಯಿಂದ ದೃಷ್ಟಿ ತೆಗೆದುಕೊಳ್ಳಬೇಕು. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ಖಂಡಿತವಾಗಿಯೂ ದೃಷ್ಟಿ ತೆಗೆಯಿರಿ. ಅಮಾವಾಸ್ಯೆಯ ದಿನ ದೃಷ್ಟಿ ತೆಗೆದರೆ ತುಂಬಾ ಒಳ್ಳೆಯದು. ಹಾಗೆಯೇ ನಿಮ್ಮ ಮನೆಗೆ ಅಥವಾ ಕುಟುಂಬಕ್ಕೆ ನರದೃಷ್ಟಿ ತಗುಲಿದ್ದರೆ ಈ ಅಮಾವಾಸ್ಯೆಯ ದಿನ ತಪ್ಪದೇ ನಿಮ್ಮ ಮನೆಯ ಬಾಗಿಲಿಗೆ ಕುಂಬಳಕಾಯಿಯನ್ನು ಕಟ್ಟಿ. ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಒಂದು ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಗಂಟು ಕಟ್ಟಿ ಮನೆಯ ಬಾಗಿಲಿಗೆ ಕಟ್ಟಿರಿ. ಹಾಗೆಯೇ ಈ ದಿನ ತಪ್ಪದೇ ಉಪ್ಪು ನೀರಿನಿಂದ ನಿಮ್ಮ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ. ಅಮಾವಾಸ್ಯೆಯ ದಿನ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಮನೆಯನ್ನು ಸ್ವಚ್ಛ ಮಾಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದೃಷ್ಟಿ ದೋಷಗಳೆಲ್ಲ ತಕ್ಷಣವೇ ತೊಲಗುತ್ತವೆ. ಹಾಗೆಯೇ ಈ ಅಮಾವಾಸ್ಯೆಯಂದು ಪ್ರತಿಯೊಬ್ಬರೂ ನಿಮ್ಮ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಈ ಅಮಾವಾಸ್ಯೆಯ ದಿನ ಸಂಜೆ 6ರಿಂದ 7 ಗಂಟೆಯ ನಡುವೆ ಒಂದು ಕಪ್ಪು ದಾರಕ್ಕೆ 9 ಗಂಟುಗಳನ್ನು ಹಾಕಿ ಆ ದಾರವನ್ನು ದೇವರ ಬಳಿ ಇಟ್ಟು ನಿಮ್ಮ ಕಾಲಿಗೆ ಕಟ್ಟಿಕೊಳ್ಳಿ. ಮಹಿಳೆಯರು ಎಡಗಾಲಿಗೆ ಮತ್ತು ಪುರುಷರು ಬಲಗಾಲಿಗೆ ಕಟ್ಟಿಕೊಳ್ಳಬೇಕು. ಅಮಾವಾಸ್ಯೆಯ ದಿನ ಹೀಗೆ ಕಪ್ಪು ದಾರ ಕಟ್ಟಿಕೊಂಡರೆ ನರದೃಷ್ಟಿ ನಿವಾರಣೆ, ಶನಿ ದೋಷ ನಿವಾರಣೆ, ಆರೋಗ್ಯ ಪ್ರಾಪ್ತಿ ಮತ್ತು ಆರ್ಥಿಕ ಸ್ಥಿರತೆ ಲಭಿಸುತ್ತದೆ. ಇನ್ನು ನಮ್ಮಲ್ಲಿ ಅನೇಕರು ಮನೆಯ ಬಾಗಿಲಿಗೆ ಲೋಳೆಸರ ಗಿಡವನ್ನು ನೇತು ಹಾಕುತ್ತಾರೆ. ವಿಶೇಷವಾಗಿ ಈ ಅಮಾವಾಸ್ಯೆಯಂದು ಮನೆಯ ಮುಂದೆ ಲೋಳೆಸರ ಗಿಡ ಕಟ್ಟಿದರೆ ದುಷ್ಟ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುವುದಿಲ್ಲ.
ಹಾಗೆಯೇ ನಿಮ್ಮ ಮನೆಯಲ್ಲಿ ಸುಖಶಾಂತಿ ಹೆಚ್ಚಾಗುತ್ತದೆ. ಈ ಅಮಾವಾಸ್ಯೆಯ ದಿನ ತಪ್ಪದೆ ನಿಮ್ಮ ಪೂಜಾ ಕೋಣೆಯನ್ನು ಅರಿಶಿನ ನೀರಿನಿಂದ ಪ್ರೋಕ್ಷಣೆ ಮಾಡಿ. ಇದರಿಂದ ನಿಮ್ಮ ಮನೆಗೆ ದೈವಿಕ ಶಕ್ತಿಗಳು ಆಕರ್ಷಿತವಾಗುತ್ತವೆ. ಹಾಗೆಯೇ ಈ ಅಮಾವಾಸ್ಯೆಯ ಸಂಜೆ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಸಾಂಬ್ರಾಣಿ ಧೂಪ ಹಾಕಿ. ನಿಮ್ಮ ಮನೆಯಲ್ಲಿರುವ ದುಷ್ಟ ಶಕ್ತಿಗಳು ಹೊರಹೋಗಿ ಮಹಾಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಇನ್ನು ಈ ಶನಿವಾರ ತಪ್ಪದೇ ಕಾಗೆಗಳಿಗೆ ಆಹಾರ ನೀಡಬೇಕು. ಮುಖ್ಯವಾಗಿ ಕೋರ್ಟ್ ಸಮಸ್ಯೆಗಳು ಅಥವಾ ಶತ್ರು ಬಾಧೆಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಅನ್ನದಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಕಾಗೆಗೆ ಆಹಾರವಾಗಿ ನೀಡಿದರೆ ನಿಮ್ಮ ಸಮಸ್ಯೆಗಳೆಲ್ಲ ತಕ್ಷಣವೇ ಬಗೆಹರಿಯುತ್ತವೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಿನ ಅಶ್ವತ್ಥ ಮರವನ್ನು ಪೂಜಿಸುವುದು ತುಂಬಾ ಒಳ್ಳೆಯದು. ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಮರಕ್ಕೆ 7 ಪ್ರದಕ್ಷಿಣೆ ಹಾಕಿದರೆ ಧನಲಾಭವಾಗುತ್ತದೆ. ಜಾತಕದಲ್ಲಿರುವ ಶನಿ ದೋಷಗಳು ನಿವಾರಣೆಯಾಗುತ್ತವೆ. ಇನ್ನು ಈ ಶನಿವಾರದ ಸಂಜೆ ಪ್ರತಿಯೊಬ್ಬರೂ ನಿಮ್ಮ ಮನೆಯಲ್ಲಿ ಶನೈಶ್ಚರ ದೀಪವನ್ನು ಹಚ್ಚಿ ನಿಮ್ಮ ಮನೆಯ ಹಜಾರದಲ್ಲಿ ಅಥವಾ ಬಾಗಿಲ ಹೊರಗೆ ಈ ದೀಪವನ್ನು ಹಚ್ಚಬಹುದು. 2 ಮಣ್ಣಿನ ಹಣತೆಗಳನ್ನು ಒಂದರ ಮೇಲೊಂದು ಇಟ್ಟು ಅದರಲ್ಲಿ ಎಳ್ಳೆಣ್ಣೆ ಸುರಿದು 8 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ದೀಪ ಹಚ್ಚಿ. ಈ ದೀಪವನ್ನು ಪಶ್ಚಿಮಾಭಿಮುಖವಾಗಿ ಹಚ್ಚಬೇಕು. ಇದನ್ನು ಶನೈಶ್ಚರ ದೀಪ ಎನ್ನುತ್ತಾರೆ. ಈ ದಿನ ಈ ದೀಪ ಹಚ್ಚುವುದರಿಂದ ನಿಮ್ಮ ಮನೆಗೆ ಇರುವ ದೋಷಗಳು ಮತ್ತು ನರದೃಷ್ಟಿ ಪೀಡೆಗಳೆಲ್ಲ ನಿವಾರಣೆಯಾಗಿ ಸುಖ ಶಾಂತಿ ಹೆಚ್ಚಾಗುತ್ತದೆ. ಈ ಶಕ್ತಿಯುತ ಅಮಾವಾಸ್ಯೆಯಂದು ಗೋವನ್ನು ಖಂಡಿತವಾಗಿಯೂ ಪೂಜಿಸಬೇಕು. ಹಸುವಿಗೆ ನೆನೆಸಿದ ಕಡಲೆ ಮತ್ತು ಬೆಲ್ಲ ತಿನ್ನಿಸಿದರೆ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಇನ್ನು ರಾಹುಕೇತು ದೋಷಗಳಿಂದ ಬಳಲುವವರು ಕಪ್ಪು ನಾಯಿಗೆ ಗೋಧಿ ರೊಟ್ಟಿಯನ್ನು ಆಹಾರವಾಗಿ ನೀಡಿ ರಾಹುಕೇತು ದೋಷಗಳು ನಿವಾರಣೆಯಾಗುತ್ತವೆ. ಇನ್ನು ಈ ದಿನ ಯಾರಾದರೂ ಬಡವರಿಗೆ ಕಪ್ಪು ಬಣ್ಣದ ಛತ್ರಿಯನ್ನು ದಾನ ಮಾಡಿ. ಶನಿದೇವರ ಅನುಗ್ರಹದಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ಉಂಟಾಗುತ್ತದೆ. ಹಾಗೆಯೇ ಈ ದಿನ ತಪ್ಪದೇ ನಿಮ್ಮ ಮನೆಯ ಪೂಜಾ ಕೋಣೆಯ ಮುಂದೆ ಕುಳಿತು ವಿಷ್ಣು ಸಹಸ್ರನಾಮ ಅಥವಾ ಹನುಮಾನ್ ಚಾಲೀಸಾವನ್ನು ಜಪಿಸಿ. ಇದರಿಂದ ನಿಮ್ಮ ಮನೆಯ ಸುತ್ತ ರಕ್ಷಣಾ ಕವಚ ನಿರ್ಮಾಣವಾಗುತ್ತದೆ. ಈ ದಿನ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಶನೈಶ್ಚರನ ಅನುಗ್ರಹ ಬೇಗನೆ ಸಿಗುತ್ತದೆ. ಈ ಶನಿ ಜಯಂತಿಯಂದು ಅಪ್ಪಿತಪ್ಪಿಯೂ ಮಾಂಸಾಹಾರ ಸೇವಿಸಬಾರದು. ಹಾಗೆಯೇ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಬಾರದು. ಪತಿ ಪತ್ನಿಯರು ತಪ್ಪದೇ ಬ್ರಹ್ಮಚರ್ಯ ಪಾಲಿಸಬೇಕು. ಇನ್ನು ಈ ದಿನ ಅಪ್ಪಿತಪ್ಪಿಯೂ ಎಣ್ಣೆ ಮತ್ತು ಉಪ್ಪನ್ನು ಖರೀದಿಸಬೇಡಿ. ಹಾಗೆಯೇ ಕಬ್ಬಿಣದ ವಸ್ತುಗಳನ್ನು ಕೂಡ ಕೊಳ್ಳಬಾರದು. ಇವುಗಳಿಂದ ತೀವ್ರವಾದ ಶನಿ ದೋಷ ಉಂಟಾಗುತ್ತದೆ. ಶನಿದೇವರಿಗೆ ಕಪ್ಪು ಎಳ್ಳು ಅತ್ಯಂತ ಪ್ರಿಯ. ಆದ್ದರಿಂದ ಒಂದು ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳನ್ನು ಗಂಟು ಕಟ್ಟಿ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಇಡಿ. ಶನಿದೇವರ ಅನುಗ್ರಹದಿಂದ ಸಾಲದ ಬಾಧೆ ಮತ್ತು ಹಣದ ಸಮಸ್ಯೆಗಳೆಲ್ಲ ತೀರಿ ನಿಮ್ಮ ಮನೆಯಲ್ಲಿ ಧನ ಮಳೆಯಾಗುತ್ತದೆ. ಈ ಅಮಾವಾಸ್ಯೆಯಂದು ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬೇಡಿ. ಹೊಸ ವ್ಯವಹಾರಗಳನ್ನು ಆರಂಭಿಸಬೇಡಿ. ಅಮಾವಾಸ್ಯೆ ತಿಥಿ ಎಂದರೆ ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾದುದು. ಆದ್ದರಿಂದ ಈ ಅಮಾವಾಸ್ಯೆಯಂದು ಮನೆಯ ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ರಂಗೋಲಿಯ ಮಧ್ಯದಲ್ಲಿ ಅರಿಶಿನ ಕುಂಕುಮ ಹಾಕಿದರೆ ನಿಮ್ಮ ಮನೆಗೆ ತಕ್ಷಣವೇ ಮಹಾಲಕ್ಷ್ಮಿ ದೇವಿ ಆಗಮಿಸುತ್ತಾಳೆ. ಆದರೆ ಈ ಅಮಾವಾಸ್ಯೆಯ ಸಂಜೆ ನಿಮ್ಮ ಮನೆಯ ಬಾಗಿಲ ಮುಂದೆ ಕತ್ತಲೆಯಾಗಿ ಇರಬಾರದು. ಇದರಿಂದ ನಿಮ್ಮ ಮನೆಗೆ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ. ಇನ್ನು ವ್ಯಾಪಾರ ಮಾಡುವವರು ಈ ಶನಿ ಜಯಂತಿಯಂದು ಶನಿದೇವರಿಗೆ ಕಪ್ಪು ಬಟ್ಟೆಗಳನ್ನು ಸಮರ್ಪಿಸಿ ನಮಸ್ಕರಿಸಿದರೆ ನಿಮ್ಮ ವ್ಯಾಪಾರದಲ್ಲಿ ನಷ್ಟವಿಲ್ಲದೆ ಲಾಭ ಹೆಚ್ಚಾಗುತ್ತದೆ. ಇನ್ನು ನಿಮ್ಮ ಪತಿಯ ಆದಾಯ ಹೆಚ್ಚಾಗಬೇಕಾದರೆ ಈ ಶನಿ ಜಯಂತಿಯಂದು ಬೆಳಿಗ್ಗೆ ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ ಹಾಕಿ ನಿಮ್ಮ ಪತಿಯ ಹೆಸರು ಮತ್ತು ಗೋತ್ರವನ್ನು ಸ್ಮರಿಸುತ್ತಾ ಅಶ್ವತ್ಥ ಮರಕ್ಕೆ ಕಪ್ಪು ದಾರವನ್ನು ಕಟ್ಟಿರಿ. ಇದರಿಂದ ನಿಮ್ಮ ಪತಿ ಮಾಡುವ ವೃತ್ತಿ ಅಥವಾ ವ್ಯವಹಾರದಲ್ಲಿ ಅಡೆತಡೆಗಳಿಲ್ಲದೆ ಅದೃಷ್ಟ ಒಲಿದು ಆದಾಯ ಹೆಚ್ಚಾಗುತ್ತದೆ. ಶಿವನು ಶನಿ ದೇವರಿಗೆ ಗುರುವಾಗಿರುವುದರಿಂದ ಈ ಶನಿ ಜಯಂತಿಯಂದು ಯಾರಾದರೂ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅಂತಹವರು ನಿಮ್ಮ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಒಂದು ಚಂಬು ನೀರಿನಲ್ಲಿ ಶಮಿ ಎಲೆಗಳನ್ನು ಹಾಕಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನೀವು ಬಯಸಿದ ಉದ್ಯೋಗ ತಕ್ಷಣವೇ ಲಭಿಸುತ್ತದೆ. ಅಮಾವಾಸ್ಯೆ ಎಂದರೆ ಪಿತೃಗಳನ್ನು ಪೂಜಿಸಬೇಕು. ಆದ್ದರಿಂದ ಈ ಶನಿ ಅಮಾವಾಸ್ಯೆಯೆಂದು ನಿಮ್ಮ ಪಿತೃದೇವತೆಗಳಿಗೆ ತರ್ಪಣ ನೀಡುವುದು ತುಂಬಾ ಒಳ್ಳೆಯದು.
ಈ ಶನಿ ಜಯಂತಿಯಂದು ಇಂತಹ ನಿಯಮಗಳನ್ನು ಪಾಲಿಸಿ ಶನೈಶ್ಚರನ ಅನುಗ್ರಹ ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.